ಸತ್ಯವೇದದಲ್ಲಿ ಅದನ್ನ ವಿಶ್ವಾಸವಿಟ್ಟು ಒಪ್ಪಿ ಅಂಗೀಕರಿಸಿ ನಡೆಯುವಂತ ಜನರಿಗೆ ದೇವರು ಮಾಡುವಂತ ಕಾರ್ಯಗಳು ಯಾರು ಕಣ್ಣಕ್ಕೆ ಕಾಣುವುದಿಲ್ಲ, ಕಿವಿಯಲ್ಲಿ ಕೇಳಲಿಲ್ಲ, ಹೃದಯದಲ್ಲಿ ತಿಳಿದುಕೊಳ್ಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದು ಒಂದು ಅದ್ಭುತವಾಗಿರುವ ಒಂದು ವಾಕ್ಯ. 1 ಕೊರಿಂಥ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಓದೋಣ. ನೋಡಿ, ಬರೆದಿರುವ ಪ್ರಕಾರವಾಗಿ. ಇಲ್ಲಿ ಅದಕ್ಕೆ ನಾನು ಮೊದಲಾಗಿ ಹೇಳಿದ್ದು, ದೇವರ ಈ ಪರಿಶುದ್ಧ ಸತ್ಯ ವೇದದಲ್ಲಿ ಬರೆದಿರುವ ಪ್ರಕಾರವಾಗಿ ಯಾರು ನಡೆದು ದೇವರನ್ನ ಪ್ರೀತಿ ಮಾಡ್ತಾರೋ ಅಥವಾ ದೇವರಿಗೆ ಪ್ರೀತಿ ಉಳ್ಳವರಾಗಿ ನಡೆಯುತ್ತಾರೋ ಅವರಿಗೆ ಆತನ ಅವರಿಗೋಸ್ಕರವಾಗಿ ಸಿದ್ಧ ಮಾಡಿರುವಂತಹ ಶ್ರೇಷ್ಠವಾಗಿರುವ ಆಶೀರ್ವಾದಗಳೆಂಬ ಜೀವನದ ಅನುಭವಗಳು ಕಣ್ಣು ಕಾಣಲಿಲ್ಲ, ಕಿವಿಗಳು ಕೇಳಲಿಲ್ಲ, ಅದರ ಭಾವನೆ ಆಗಲಿ ಅದರ ಕಾರ್ಯಗಳ ಅಂಶಗಳಾಗಲಿ ಮನುಷ್ಯನ ಹೃದಯದಲ್ಲಿ ಉಂಟೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಎಷ್ಟು ಅದ್ಭುತವಾಗಿ ಒಂದು ವಾಕ್ಯ ನೋಡಿ. ನಾನು ಆರಾಧಿಸುವ ದೇವರು ನನಗೋಸ್ಕರ ಮಾಡುವ ಕಾರ್ಯವನ್ನ ಬೇರೆ ಯಾರ ಕಣ್ಣಿಗೂ ಕಾಣಲ್ಲ, ಅವರ ಕಿವಿಗೆ ಕೇಳಿರಲ್ಲ, ಅಥವಾ ಯಾರ ಹೃದಯದಲ್ಲಿ ದೇವರನ್ನು ತೋರಿಸಿಲ್ಲ. ಸರಿ, ಈ ಅದ್ಭುತವಾಗಿರುವ ಮಹತ್ವದ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅಂದ್ರೆ ಆ ಮೊದಲನೇ ಪದ ಈ ಪ್ರಕಾರ ಬರುತ್ತದೆ. ಓದೋಣ. ಬರೆದಿರುವ ಪ್ರಕಾರ. ಪ್ರೈಸ್ ದಿ ಲಾರ್ಡ್. ಇದು ಬಹಳ ಅದ್ಭುತವಾಗಿರುವ ಒಂದು ಗೈಡ್ಲೈನ್. ಇದು ಅದ್ಭುತವಾಗಿರುವಂತ ಮಹತ್ವದ ಆಶೀರ್ವಾದಗಳನ್ನ ದೇವರಿಗೆ ಇಟ್ಟಿರುವುದನ್ನ ಕಾಣುವುದಕ್ಕಿರುವಂತ ಒಂದು ವಿಧಾನ, ಮಾರ್ಗ. ಬರೆದಿರುವ ಪ್ರಕಾರವಾಗಿ. ಬರೆದಿರುವ ಪ್ರಕಾರ ನಾವು ಸತ್ಯವೇದವು, ಪರಿಶುದ್ಧ ಸತ್ಯವೇದವು ಭೂಮಿಗೆ ಕೊಡಲ್ಪಟ್ಟಿದ್ದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆವರೆಗೆ. ಹಲ್ಲೆಲೂಯಾ. ಆದರೆ ಏನು ಬರೆದಿದೆ ಎಂಬುದಾಗಿ ನಾವು ನೋಡೋಣ. ಕಣ್ಣಿಗೆ ಕಾಣದ ರೀತಿಯಲ್ಲಿ ದೇವರು ತನ್ನ ಜನರಿಗೆ ಅದ್ಭುತಗಳನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಕಾಣಕ್ಕೆ ಆಗಲ್ಲ ಎಂಬುದಾಗಲ್ಲ. ಹತ್ತನೇ ವಾಕ್ಯ ಹೇಳ್ತದೆ, ಓದಿ. ನಮಗೆ ಅದು ದೇವರು ತನ್ನ ಆತ್ಮದ ಮೂಲಕವಾಗಿ ಅದನ್ನು ಪ್ರಕಟಣೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಪ್ರಪಂಚದಲ್ಲಿ ಮನುಷ್ಯನಿಗೆ, ಲೋಕಕ್ಕೆ ಗೊತ್ತಿಲ್ಲದೆ ಇರುವಂತ ಅದ್ಭುತ ಮಹತ್ವದ ಕಾರ್ಯವನ್ನ ದೇವರು ನಮಗೆ ಪ್ರಕಟಣೆ ಮಾಡಲಿಕ್ಕೆ ಒಂದು ಮಾರ್ಗ ಕೊಟ್ಟಿದ್ದಾರೆ. ಅದು ದೇವರ ಆತ್ಮನ ಶಕ್ತಿಯ ಬಲ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇದು ಅರ್ಥ ಆಗುತ್ತೆ? ಸರಿ, ಅದು ನನಗೆ ಖಂಡಿತವಾಗಿ ಗೊತ್ತಾಗುತ್ತೆ ಎಂಬುದಾಗಿರುವ ಆತ್ಮೀಯವಾಗಿರುವ ಒಂದು ಮನಸ್ಸು, ಆತ್ಮೀಯವಾಗಿರುವ ಒಂದು ಬೆಳವಣಿಗೆ, ಆತ್ಮೀಯವಾಗಿರುವ ಅನುಭವ. ನೀವು ಆ ಅನುಭವದಲ್ಲಿ ಬರಬೇಕು. ಯಾಕಂತಂದ್ರೆ ನಿಮಗೆ ದೇವರು ಮಾಡುವ ಅದ್ಭುತ ಕಾರ್ಯ ನೀವು ಕಾಣಬೇಕು, ಅದು ಇನ್ನೊಬ್ಬರಿಗಲ್ಲ. ದೇವರು ಹೇಳ್ತಾರೆ ಅದನ್ನು ಬರೆದಿರುವ ಪ್ರಕಾರ ನಡೆಯುವವರಿಗೆ ದೇವರು ಅವರಿಗೆ ತೋರಿಸುತ್ತಾರಂತೆ. ಇದು ದೇವರ ಆತ್ಮದಿಂದ ಉಂಟಾಗುವ ದೈವಿಕವಾಗಿರುವ ದೇವರ ಬಲ. ಇದಕ್ಕೆ ಪರಿಶುದ್ಧಾತ್ಮ ತುಂಬಾ ಮುಖ್ಯ. ಯಾಕಂದ್ರೆ ಈ ಜೀವನವೇ ನಿನ್ನನ್ನು ನಿನ್ನ ಆತ್ಮದಲ್ಲಿ ಬಲಪಡಿಸಿ, ನಿನ್ನನ್ನು ಪ್ರಶ್ನೆ ಬಂದಾಗ, ಶೋಧನೆ ಬಂದಾಗ, ನಷ್ಟ ಬಂದಾಗ, ವ್ಯಾಧಿ ಬಂದಾಗ, ಎಲ್ಲರೂ ಕೈ ಬಿಟ್ಟಾಗ, ಯಾರು ಸಹಾಯಕ್ಕೆ ಹೋದಾಗ ನಿಮ್ಮನ್ನು ಬಲವಾಗಿ ನಿಲ್ಲಿಸುವಂತ ದೇವರ ಬಲ. ಇದಕ್ಕೆ ವಿಶ್ವಾಸ ಬಲ ಅಂತ ಹೇಳ್ತಾರೆ ಬೈಬಲ್. ವಿಶ್ವಾಸಿಗೆ ವಿಶ್ವಾಸ ಬಲ ಇರಬೇಕು.
ಬರೆದಿರುವ ಪ್ರಕಾರವಾಗಿ. ಆದರೆ ನಮ್ಮ ಕೈ ಕೊಡಲ್ಪಟ್ಟಿರುವ ಸತ್ಯವೆಂದು ದೇವರು ನಮಗೆ ಬರೆಸಿಕೊಟ್ಟಿರೋ. ಇದನ್ನು ಬರೆದವರೆಲ್ಲರೂ ಹೇಳ್ತಾರೆ, ನಾನು ಬರೆದೆ, ಆದರೆ ಬರೆಯುವುದಕ್ಕೆ ಹೇಳಿಕೊಟ್ಟವರು, ಬರೆಸಕ್ಕೆ ಹೇಳಿದವರು ದೇವರು. ಆದರೆ ಯಾರೇ ಸತ್ಯವೇದನೆ ಯಾರು ಕೊಡ್ಬೇಕಾದ್ರೆ ಬಂದಿರ್ಲಿ, ಅದು ದೇವರು ಹೇಳಿ, ದೇವರು ಹೇಳಿದ ಮೇರೆಗೆ ಬರ್ದಿರೋದು. ಆದರೆ ಇದು ಮೊದಲು ಎಲ್ಲಿ ಬಂದಿದೆ? ಎಲ್ಲಿ ಬರ್ದಿದೆ? ಅದು ದೇವರಲ್ಲಿದೆ. ಆದಿಯಲ್ಲಿ ವಾಕ್ಯವಿತ್ತು, ಪ್ರೈಸಲೋ, ಆ ವಾಕ್ಯವೇ ಆ ದೇವರು, ದೇವರ ಬಳಿಯಲ್ಲಿದ್ದ ಆ ದೇವರ ವಾಕ್ಯವನ್ನೇ ಅವರು ಹೇಳಿ ಬರೆಸಿರೋದು. ಆದರೆ ಇದನ್ನು ಮೀರಿ ಯಾವ ದೇವರಿಗೆ ಏನು ನಡೆಯಲ್ಲ. ಬರೆದಿರುವ ಪ್ರಕಾರವಾಗಿ ನೀವು ನಡೆಯೋದಾದ್ರೆ, ಬರೆದಿರುವ ಪ್ರಕಾರವಾಗಿ ನೀವು ಕ್ರಮದಿಂದಲೂ ಮರ್ಯಾದೆಯಿಂದಲೂ ನಡೆಯುವುದಾದರೆ, ನೀವು ನಿಮ್ಮ ಮಕ್ಕಳು ನಿಮ್ಮ ಕುಟುಂಬವು ದೇವದರ್ಶನ ನಡೆಯುವಂತವಾಗಿದ್ದರೆ, ನಿಮಗೋಸ್ಕರವಾಗಿರುವ ಅದ್ಭುತಗಳನ್ನ ನಿಮ್ಮ ಕಣ್ಣಾರೆ ಕಾಣುವಂತ ವರ್ಷ ಇದು. ಪರಿಶುದ್ಧಾತ್ಮದಿಂದ ದೇವ ಜನರನ್ನ ಬಲಪಡಿಸಿ ನಡೆಸುವಂತ ಕಾಲ ಇದು. ಇದು ಮನುಷ್ಯ ಕುಮಾರನಾಗಿರುವ ಯೇಸು ಬರುವವರೆಗೂ ಪರಿಶುದ್ಧಾತ್ಮ ದೇವರ ಕೈಯಲ್ಲಿ ತನ್ನ ಮಕ್ಕಳನ್ನ, ತನ್ನ ಜನರ ನಡೆಸೋದಕ್ಕೆ ಸಮರ್ಪಿಸಿಕೊಟ್ಟ ಕಾಲ. ಈಗ ನಮ್ಮ ನಡೆಸಕ್ಕೆ ಯಾರು ಬೇಕು ಅಂತ? ದೇವರ ಆತ್ಮಶಕ್ತಿ ಬೇಕು. ಯೇಸು ಅದನ್ನು ಹೇಳಿದ್ರು, ನಾನು ಹೋದ ಮೇಲೆ ನಿಮ್ಮನ್ನ ಯಾರಿಲ್ಲದೆ ದಿಕ್ಕಿಲ್ಲದಾಗಿ ನಾನು ಬಿಡಲ್ಲ, ನಿಮ್ಮ ಸಂಗಡ ಇರುವುದಕ್ಕೋಸ್ಕರವಾಗಿ ನಿಮಗೆ ಸಹಾಯಕನನ್ನ ನಿಮಗೆ ಜೊತೆಗಿಡ್ತೀನಿ. ನಮ್ಮ ದೇವರು ಎಷ್ಟು ಪ್ರೀತಿ ಮಾಡ. ಅಲ್ಲೇಲಿಯಾ, ದೇವರು ನಮಗೆ ಸಹಾಯಕ ಯಾರು ಕೊಟ್ಟಿದ್ದಾರೆ? ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿಕೊಡುತ್ತೇನೆ. ನಾನು ನಿಮ್ಮ ಜೊತೆಲಿ ಇರುವುದಕ್ಕೋಸ್ಕರವಾಗಿ ಸಹಾಯಕನನ್ನ ನೀವೇನ್ ಮಾಡ್ತೀನಿ? ಕಳಿಸಿಕೊಡ್ತೀನಿ. ಅವರು ಬರ್ತಾರೆ ನಿಮ್ಮ ಬಳಿ. ಇವರೇ ನಮ್ಮ ಜೊತೆಗಿರುವರು. ಆಮೇಲೆ ಏನಿದ್ದಾರೆ? ಈಗ ನೀವು ಓದುವಾಗ 8ನೇ ವಾಕ್ಯ ಹೇಳ್ತಾರೆ, ಓದಿ. ಆತನು ಬಂದು ನಿನ್ನಲ್ಲಿ ದೇವರಿಗೆ ವಿರುದ್ಧವಾಗಿರುವ ಗುಣ ಸ್ವಭಾವಗಳಾಗಿರುವಂತ ಪಾಪಗಳು ಏನೇನಿದೆಯೋ ಅವುಗಳನ್ನು ಕುರಿತು ನೀನು ಅದನ್ನು ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆ ರೀತಿ ನಡಿಬೇಕು, ಯಾವುದು ಯೋಗ್ಯತೆ, ಯಾವುದು ನೀತಿ, ಯಾವುದು ಸತ್ಯ ಎಂಬುದನ್ನು ನಿಮಗೆ ಪ್ರಕಟ ಮಾಡಲಿಕ್ಕೆ ನೀತಿಯನ್ನು ಕುರಿತು ಅಲ್ಲೇಲಿಯಾ ನ್ಯಾಯ ತೀರ್ಪು ಇದರ ಸಂಬಂಧಪಟ್ಟ ಕಾರ್ಯದಲ್ಲಿ ನಿಮಗೆ ಅರಿವನ್ನು ಕೊಡುವುದಕ್ಕೆ ಪ್ರೇರಣೆ ಮಾಡಬೇಕಾದ್ರೆ ಪ್ರಿಯ ಸಹೋದರ ಸಹೋದರಿಯೇ, ಅರಿವು ಬೇಕಂತ ಕೊಡುವಾಗ ಅದು ಯಾರು ಕೊಡ್ತಾರೆ? ಪರಿಶುದ್ಧ ಆತ್ಮವಾಗಿ ದೇವರು ಕೊಡ್ತಾರೆ. ಆಗ ದೇವರೇ, ದೇವರ ಆತ್ಮನೇ, ಆತ್ಮ ಸ್ವರೂಪನಾಗಿರುವ ದೇವರೇ, ಈ ಅರಿವನ್ನು ಕೊಡು, ಪಾಪವನ್ನು ಕೊಡ್ತಿರುವ ಬುದ್ಧಿ ಕೊಡು, ದೇವರ ಮುಂದೆ ನೀತಿಯಾಗಿ ನಡೆದನ್ನು ಕೊಟ್ಟುವ ತಿಳುವಳಿಕೆ ಕೊಡು. ಆಮೇಲೆ ನಡೆಯದೆ ಹೋದ್ರೆ ಕೈಕೊಂಡು ಬರುವಂತ ದೇವರ ತೀರ್ಪು, ಕೋಪ, ಶಾಪವನ್ನು ಕೊಟ್ಟು ಬುದ್ಧಿಯನ್ನು ಕೊಡು. ಈ ಅರಿವನ್ನ ಎಲ್ಲಾರಿಗೂ ಕೊಡಯ್ಯ. ಈಗ ನೀವು ಡೈಲಿ ಪ್ರೇಯರ್ ಮಾಡಿ ನೋಡ್ರಿ, ಅವರು ಬುದ್ಧಿವಂತರಾಗ್ಬಿಡ್ತಾರೆ, ಅವರು ಜ್ಞಾನಿಗಳಾಗ್ತಾರೆ, ಅವರು ಪರಿಶುದ್ಧರಾಗ್ತಾರೆ, ಅವರು ದೇವರ ಬಲದಲ್ಲಿ ನಿಲ್ತಾರೆ. ಆ ಬಲದಲ್ಲಿ ನಿಂತುಕೊಂಡ್ರೆ ದೇವರಾತ್ಮ ಅವರ ಜೊತೆಗಿದ್ದು ಬಲವಾಗಿರ್ತಾರೆ. ಆಗ ಎಲ್ಲಿ ದೇವರ ಆತ್ಮನ ಆಲೋಚನೆ, ದೇವರ ಆತ್ಮ ನಡೆಸುವಿಗಿರುತ್ತೋ ಅಲ್ಲಿ ಜಯವಿರುತ್ತೆ. ಆವಾಗ ನಿಮ್ಮ ಕಣ್ಣುಗಳಲ್ಲಿ ಅದ್ಭುತ ಕಾಣುತ್ತೆ. ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ಬಲ, ಪಾಪ, ನೀತಿ, ನ್ಯಾಯ ತೀರ್ಪು ಅರಿವು ಒಬ್ಬರಿಗೆ ಬಂದಾಗಲೇ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುತ್ತೆ. ಗಮನಿಸೋಣ, ಬರೆದಿರುವ ಪ್ರಕಾರವಾಗಿ ಏನ್ ಬಂದಿದೆ? ಸರಿ, ಅದರಲ್ಲಿ 3 ವಿಷಯ ಬಂದಿದೆ. ಒಂದು ಕೊಂದು ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಬರೆದಿರುವ ಪ್ರಕಾರವಾಗಿ, ಬರೆದಿರುವ ಪ್ರಕಾರವಾಗಿ
ಏನ್ ಬರ್ದಿದೆ? ಅದು ಪರಿಶುದ್ಧ ಸತ್ಯವೇದದಲ್ಲಿ ಬರೆದಿರುವ ಪ್ರಕಾರವಾಗಿ ಏನಂತ ಬರ್ದಿದೆ? ಈಗ ಓದೋಣ. ದೇವರು ತನ್ನನ್ನು ಹಾ. ಪ್ರೀತಿಸುವವರಿಗಾಗಿ ದೇವರು ತನ್ನನ್ನು ಪ್ರೀತಿಸುವದಕ್ಕಾಗಿ. ಪ್ರೈಸಲೋ. ಫಸ್ಟ್ ಯಾರನ್ನ ಪ್ರೀತಿ ಮಾಡ್ಬೇಕಪ್ಪ? ಪ್ರಿಯ ಸವಾನೆ, ಯಾರನ್ನ ಪ್ರೀತಿ ಮಾಡ್ಬೇಕು? ದೇವರನ್ನ ಪ್ರೀತಿ ಮಾಡ್ಬೇಕು. ಇವತ್ತು ಹೇಳಿ ಕೂಡ ಕೆಲವರು ಪ್ರೀತಿ ಮಾಡೋದು ನೋಡು. ಯೇಸಪ್ಪ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಅಂತ ಹೇಳ್ಬಿಟ್ಟು ಯೇಸುವನ್ನು ಪ್ರೀತಿಸ್ತಾರ? ಯೇಸುವಿನ ಸಭೆಯನ್ನು ಪ್ರೀತಿಸ್ತಾರ? ಯೇಸುವಿನ ದೇಹವಾಗಿರುವ ಸಭೆಯನ್ನು ಪ್ರೀತಿ ಮಾಡ್ತಾರ? ಯೇಸುವಿನ ಆತ್ಮವು ತಿರುಗಾಡುವಂತ ಸಭೆಯನ್ನು ಪ್ರೀತಿ ಮಾಡ್ತಾರ? ನಮಗೆ ಬೋಧನೆ ಮಾಡುವ ಬೋಧಕನಾಗಿ ನಮ್ಮ ಸೇವಕರೊಳಗೆ ದೇವ ಮನುಷ್ಯರೊಳಗಿದ್ದುಕೊಂಡು ಪರಿಶುದ್ಧಾತ್ಮನಾಗಿ ನಮಗೆ ಬೋಧನೆ ಮಾಡ್ತಾರ? ಅವರನ್ನು ಪ್ರೀತಿ ಮಾಡ್ತಾರ? ಯಾರನ್ನು ಪ್ರೀತಿ ಮಾಡ್ತಾರೆ? ಯಾರನ್ನು ಪ್ರೀತಿ ಮಾಡ್ತಾರೆ? ಯಾರನ್ನು ಪ್ರೀತಿ ಮಾಡ್ತಾರೆ? ಅವರನ್ನು ಪ್ರೀತಿ ಮಾಡುವವರಿಗೆ, ಅವರನ್ನು ಪ್ರೀತಿ ಮಾಡುವವರಿಗೆ, ಅವರ ಸಭೆಯನ್ನು ಪ್ರೀತಿ ಮಾಡುವವರಿಗೆ. ನೀವು ನನ್ನನ್ನು ಘನಪಡಿಸಿ, ನನ್ನ ಸಭೆಯನ್ನು ಘನಪಡಿಸಿ, ನನ್ನ ಸೇವಕರನ್ನು ಘನಪಡಿಸಿ, ನನ್ನ ಆತ್ಮವನ್ನು ಘನಪಡಿಸಿ, ನಾನು ನನ್ನ ಆತ್ಮದಾಗ ನಿಮಗೆ ಬೋಧಿಸುವ ಬೋಧಗಳನ್ನು ಘನಪಡಿಸಿದರೆ ನಾನು ನಿಮ್ಮನ್ನು ಘನಪಡಿಸ್ತೇನೆ. ದೇವರ ಮೇಲನ ಪ್ರೀತಿ ಎಂಬುದು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. 1 ಯೋಹನ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ದೇವರ ಮೇಲಿನ ಪ್ರೀತಿ ಏನಂದ್ರೆ ಅದು ನಿನ್ನ ವಾಕ್ಯವನ್ನ ಕೈಕೊಂಡು ನಡೆಯುವುದು. ಓದೋಣ. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನೋಡಿ, ದೇವರ ಮೇಲಿನ ಪ್ರೀತಿ ಏನಂದ್ರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆ. ಆತನ ಆಜ್ಞೆಗಳು ಭಾರವಲ್ಲ ನಿನಗೆ. ಅಲ್ಲೇಲಿಯಾ. ನಾನು ದೇವರ ವಾಕ್ಯದಿಂದ ನಡೆಯುವುದು ನನಗೆ ಭಾರವಲ್ಲ. ಅದು ನಾನು ಭಾರವಾಗಿ ಹೇಳುವುದಿಲ್ಲ. ಅದು ನನ್ನ ಮೇಲೆ ಬಿದ್ದ ಆಜ್ಞೆ ಆಗಿದೆ. ಅದು ನನ್ನ ಜವಾಬ್ದಾರಿ ಆಗಿದೆ. ಅದು ನನ್ನ ಕಾಲಕ್ಕೆ ದೀಪವಾಗಿದೆ. ಅದು ನನ್ನ ಮಾರ್ಗಕ್ಕೆ ಬೆಳಕಾಗಿದೆ. ಈಗೋ ವೈರಿಗಳ ಮುಂದೆ ಔತಣ ಸಿದ್ಧ ಮಾಡಿರುವ ದೇವರ ಹಸ್ತವು ನನಗೆ ಕಾಣುತ್ತದೆ. ಈ ಅನುಭವಕ್ಕೆ ಬರ್ರಿ. ಈ ಅನುಭವಕ್ಕೆ ಇವತ್ತು ಈ ವರ್ಷದಲ್ಲಿ ಮಾರ್ಪಾಟವಾಗಲಿ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀರಿ. ದೇವರ ಆಜ್ಞೆಗಳನ್ನು ಕೈಕೊಳ್ಳಲಿ. ಯಾಕಂದ್ರೆ ಬರೆದಿರುವ ಪ್ರಕಾರವಾಗಿ ಏನ್ ಬರೆಯಲ್ಪಟ್ಟಿದೆ ಗಮನಿಸೋಣ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ದೇವರನ್ನು ಪ್ರೀತಿ ಮಾಡಿದ್ರೆ ನಿನಗೆ ಯಾವುದು ಒಳ್ಳೆಯದು ಎಂಬುದಾಗಿ ದೇವರು ತೀರ್ಮಾನ ಮಾಡ್ತಾನೆ. ನಿನ್ನ ತೀರ್ಮಾನ ಒಂದು ಮೂಲೆಗಿಡು. ನಿನಗೆ ಯಾವುದು ಒಳ್ಳೆಯದು, ನಿನ್ನ ಜೀವನಕ್ಕೆ ಯಾವುದು ಒಳ್ಳೆಯದು, ನಿನ್ನ ಬದುಕಿಗೆ ಯಾವುದು ಒಳ್ಳೆಯದು, ನೀನು ಹೇಗೆ ನಡೆದ್ರೆ ಒಳ್ಳೆಯದು, ನೀನು ಯಾವ ಜೊತೆಲಿದ್ರೆ ಒಳ್ಳೆಯದು, ನೀನು ಎಲ್ಲಿ ಇದ್ರೆ ಒಳ್ಳೆಯದು, ನೀನು ಹೇಗೆ ನಡ್ಕೊಂಡ್ರೆ ಒಳ್ಳೆಯದು, ನೀನು ಏನ್ ಮಾಡಿದ್ರೆ ಒಳ್ಳೆಯದು ಎಂಬುದಾಗಿ ನಿನ್ನ ಬಗ್ಗೆ ಚಿಂತೆ ಮಾಡುವ ದೇವರಿದ್ದಾನೆ. ಇದ್ಯಾವ ತರ ಮನಸ್ಸಿಗೆ ಬಂದಿದ್ಯಾ? ಬರಬೇಕು. ನಿನ್ನ ಹಿತಕ್ಕಾಗಿ ಇರುವಂತ ದೇವರಿದ್ದಾರೆ. ನನ್ನ ಆತ್ಮ ನಿನ್ನಲ್ಲಿದೆ, ನನ್ನ ಪ್ರಾಣ ನಿನ್ನಲ್ಲಿದೆ. ನೀ ನನ್ನಂತೆ ಹಾಗೆ ನನ್ನಂತೆ ಬದುಕಿಸುವಾಗಿ ನನ್ನಂತೆ ಸೃಷ್ಟಿ ಮಾಡಿದೆ ಅಂತ ಹೇಳುವ ದೇವರು ನಮ್ಮ ದೇವರು. ಗಂಡನಾಗಿ ಹೇಳಕ್ ಬರಲ್ಲ, ಹೆಂಡತಿಯಾಗಿ ಹೇಳಕ್ ಬರಲ್ಲ, ನಂಟರು ಹೇಳಕ್ ಬರಲ್ಲ. ಯಾವ ಸ್ನೇಹಿತರಿಗೆ ಇಂಥ ವಿಷಯದಲ್ಲಿ ಹತ್ರ ಬರ್ಲಿಕ್ಕಾಗಲ್ಲ. ಅದಕ್ಕೆ ಆದಿಯಲ್ಲಿ ದೇವರ ಮನುಷ್ಯ ಸೃಷ್ಟಿ ಮಾಡಿದ್ರೆ ಹೆಂಗೆ ಸೃಷ್ಟಿ ಮಾಡಿದ್ರು? ಆದಿಕಾಂಡ ಆದಿಯಲ್ಲಿ ದೇವರು ಮನುಷ್ಯನನ್ನ 26ನೇ ವಾಕ್ಯ. ನೋಡಿ, ಪ್ರೈಸಲೋ. ಯಾವ ಸ್ವರೂಪದಲ್ಲಿ? ನೀ ಯಾವ ಸ್ವರೂಪದಲ್ಲಿ ಇದೆಯಾ? ಬೈಬಲ್ ಏನೇ ಅಂತ ಗೊತ್ತಾ? ಅವರನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡಿ, ಮೊದಲಾಗಿ ದೇವರು ಏನ್ ಹೇಳ್ತಾರೆ? ಅವರ ನಮ್ಮ ಸ್ವರೂಪದಲ್ಲಿ ಮಾಡೋಣ. ಈ ಸೃಷ್ಟಿಯ ಕೆಲಸವೇ ನೀನು ದೇವರ ಮಗಳಾದಾಗ ಆಗುತ್ತದೆ. ಒಬ್ಬನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಆಗ್ತಾನೆ. ಯಾರಿಗೆ? ಆದಿಯಲ್ಲಿ ದೇವರ ಮನುಷ್ಯ ಸೃಷ್ಟಿ ಮಾಡಿದ ಹಾಗೆ, ಅವರನ್ನ ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಲ್ಲ ಹಾಗೆ
ಅವರನ್ನು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದಲ್ಲ. ಹಾಗೆ ಈಗ ಒಳ್ಳೆ ವಿಶ್ವಾಸ ಆದ್ರೆ ಬರೆದಿರುವ ಪ್ರಕಾರವಾಗಿ ನೀವು ಪ್ರತಿಯೊಬ್ಬರು ಕ್ರಿಸ್ತನಲ್ಲಿ ದೇವರ ಮಗನು ಮಗಳ ಆದ್ರೆ ಅವ್ರು ಯಾರಿಗಾಗ್ತಾರೆ? ದೇವರ ಸ್ವರೂಪವಾಗಿ ಮಾರ್ಪಟ್ಟು ಆಗ್ತಾರೆ. ಇದನ್ನು ಯಾವ ತರ ಕೂತ್ಕೊಂಡು ಯೋಚನೆ ಮಾಡಿದಿರಾ? ಇವತ್ತು ಬರೆದಿರೋ ಪ್ರಕಾರ ಏನ್ ಮಾಡಲ್ಲ, ಜೀವನ ಇಲ್ಲ. ಬರೆದಿರೋ ಪ್ರಕಾರವಾಗಿ ವಾಗ್ದಾನ ತಗೊಂಡು ಅದಂತೆ ನಡೆದಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ವಾಗ್ದಾನ ಕೊಡಲ್ಪಟ್ಟಿರೋದು ಆಶೀರ್ವಾದಕ್ಕೆ. ಆ ಆಶೀರ್ವಾದ ಹೆಂಗೆ ಬರುತ್ತೆ? ನೀವು ಕ್ರಮದಿಂದ ಮರ್ಯಾದೆ ನಡೆದರೆ ಎಲ್ಲ ಆಶೀರ್ವಾದ ನಿನ್ನ ಹಿಂದೆ ಬರುತ್ತೆ. ಕೃಪೆಯು ಶುಭವು ನಿನ್ನನ್ನು ಹಿಂಪಾಲಿಸುತ್ತೆ. ನೀನು ಹೋಗುವಾಗಲೂ ಬರುವಾಗಲೂ ಆಶೀರ್ವದಿಸಲ್ಪಡ್ತಿ. ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವಿ. ನೀನು ಎಡಕ್ಕೂ ಬಲಕ್ಕೂ ಹೋಗದಂತೆ ಮೋಶೆ ನ್ಯಾಯ ಪ್ರಮಾಣ ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗದಂತೆ ನೀನು ಕೈಕೊಂಡು ನಡೆದರೆ ನೀನು ಕಾಲಿರುವ ದೇಶ ನಾನು ನಿನಗೆ ಕೊಡುವ ಸ್ವತಂತ್ರ. ನಿನಗೆ ನಿನ್ನ ಜೀವಮಾನವಿಲ್ಲ, ಒಬ್ಬ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಇದೆಲ್ಲ ಯಾರು ಗೊತ್ತಪ್ಪ? ಬರೆದಿರೋ ಪ್ರಕಾರ ನಡೆಯುವರಿಗೆ. ಬರೆದಿರೋ ಪ್ರಕಾರವಾಗಿ ತನ್ನನ್ನು ಪ್ರೀತಿಸುವಕ್ಕಾಗಿ ಗಮನಿಸೋಣ. ಈಗ ದೇವರ ಮೊದಲಾಗಿ ಪ್ರೀತಿಸಿದಾಗ ಮಾಡಿದ ಕಾರ್ಯವೇನು ಅಂತ ಹೇಳಿದ್ರೆ ತನ್ನ ಸ್ವರೂಪ, ತನ್ನ ಹೋಲಿಕೆ ತನ್ನಾಗಿ ಇರುವುದೆಂಬುದು ಪ್ರೀತಿ. ಯೇಸು ಸ್ವಾಮಿ ಇದನ್ನ ಹೊಸ ಒಡಂಬಡಿಕೆ ಹೇಳ್ತಾರೆ, ನೀ ನಿನ್ನ ನೆರೆಯವರನ್ನ ನಿನ್ನಂತೆ ಪ್ರೀತಿ ಮಾಡಿ. ಇಲ್ಲಿ ಬೈಬಲ್ ಹೇಳಲ್ಪಟ್ಟಿರೋದು ದೇವರ ವಾಕ್ಯದ ಪ್ರಮಾಣದಂತೆ ನಡೆಯುವವರನ್ನು ಪ್ರೀತಿ ಮಾಡಿ. ನೀವು ಯಾರನ್ನು ಪ್ರೀತಿ ಮಾಡ್ತೀರಿ? ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯೋರು ಪ್ರೀತಿ ಮಾಡ್ತೀರೋ ಅಥವಾ ಹೆಂಗ್ ಬೇಕಾದ್ರೆ ನಡೆಯೋರು ಪ್ರೀತಿ ಮಾಡ್ತೀರೋ? ಸತ್ಯ ಹೇಳ್ತಾರೆ ಇಲ್ಲಿ ನಾವು ನೋಡುವಾಗ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ. ಆದ್ರೆ ಇವತ್ತು ದೇವರ ಎಷ್ಟು ಮಟ್ಟಿಗೆ ಇವತ್ತು ಪ್ರೀತಿ ಮಾಡ್ತೀವಿ? ನೀವು ನನ್ನನ್ನು ಪ್ರೀತಿ ಮಾಡೋದಾದ್ರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆ. ನೀನು ನನ್ನನ್ನು ಪ್ರೀತಿಸೋದಾದ್ರೆ ನನ್ನ ಸನ್ನಿಧಿಯಲ್ಲಿ ಬರುವುದಕ್ಕೆ, ನನ್ನ ರಾಜ್ಯದಲ್ಲಿ ಬರುವುದಕ್ಕೆ, ನನ್ನಲ್ಲಿ ನೆಲೆಗೊಂಡಿರುವುದಕ್ಕೆ, ನನ್ನ ಜನರನ್ನ ಕಾಪಾಡುವಂತ ವ್ಯಕ್ತಿಯಾಗಿ ದೇವರ ಸಭೆಗೆ ಸಾಕ್ಷಿಯಾಗಿರು. ಇದುವೇ ದೇವರ ಪ್ರೀತಿ. ಇದುವೇ ದೇವರ ಮೇಲೆ ಇಟ್ಟುವ ದೇವರ ಜನರ ಪ್ರೀತಿ. ಈ ಪ್ರೀತಿಯೇ ಬರ್ದಿರುವ ಪ್ರಕಾರವಾಗಿರುವ ಪ್ರೀತಿ ಇದೆಯಾ? ಆಗಿದ್ದರೆ ಓದಲ್ಲ. ಒಂದು ಕಲ್ಲು ಮದ ಮತ್ತು 2ನೇ ದೇಹ 9ನೇ ವಾಕ್ಯ. ಆದರೆ ಬರೆದಿರುವ ಪ್ರಕಾರವಾಗಿ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ. ಇವಾಗ ನಾವು ನೋಡಿರೋದು ಬರೆದಿರುವ ಪ್ರಕಾರವಾಗಿ ದೇವರು ತನ್ನನ್ನು ಪ್ರೀತಿಸುವವರು ಯಾರಂತ ಓದಲ್ಲ. ಏನ್ ಕಾಣಲ್ಲ? ಒಂದಲ್ಲ, ನಿಮಗೆ ಕಣ್ಣು ಕಾಣುತ್ತಾ? ನೀವು ನಡೆದ್ರು ನೋಡ್ರಿ, ನಿಮಗೆ ಕಾಣುತ್ತೆ. ಈ ದೃಷ್ಟಿ ಬರಬೇಕು. ಈಗ ಅಪೊಸ್ತಲ ಪೌಲ್ ಹೇಳ್ತಾನೆ, ನನ್ನ ಓಟವನ್ನು ಓಡಿ ಮುಗಿಸಿದೆ, ನಾನು ಈ ದೇಹವನ್ನು ಬಿಟ್ಟು ಹೋಗುವ ಕಾಲ ಬರ್ತಾ ಇದೆ, ಅದು ನನಗೆ ಗೊತ್ತಿದೆ. ನಾನಂತೂ ಈಗಲೇ ನೋಡಿ, ನಾನು ಹೊರಟು ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾದ ಸಮಯ ನನಗೆ ಬಂದಿದೆ. ಪ್ರೈಸಲ್ಲ. ಒಂದು ವಿಶ್ವಾಸ ಏನ್ ಕಾಣ್ಬೇಕು? ಫಸ್ಟ್ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚೆ ನಾನು ಕರೆಕ್ಟ್ ಆಗಿ ಬರೆದಿರೋ ಪ್ರಕಾರವಾಗಿ ನಡೆದಿದ್ದೀನಿ. ಇದು ಬರುವುದೇ ವಿಶ್ವಾಸ ಜೀವನ. ಇದು ಬಂದರೇ ದೇವರ ಮಕ್ಕಳ ಜೀವನ. ಇದರಂತೆ ನಡೆದರೆ ದೇವರ ಮಕ್ಕಳಾಗಿ ದೇವರ ಸನ್ನಿಧಿಗೆ ಬರೋದಕ್ಕೆ ಯೋಗ್ಯವಾಗಿರುವ, ಶ್ರೇಷ್ಠವಾಗಿರುವ, ಆತ್ಮೀಯ ರೀತಿಯಲ್ಲಿ ಬೆಳೆದಿರುವ, ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿರುವಂತ, ಆತ್ಮೀಯ ಆಗಿರುವಂತ, ಆತ್ಮದಲ್ಲಿ ಮಾನಸಾಂತರ ಹೊಂದಿದವರಾಗಿ ಆತ್ಮದಿಂದಲೂ ಸತ್ಯದಿಂದ ಆರಾಧಿಸುವಂತ ವ್ಯಕ್ತಿಗಳು. ಅದು ಹೆಂಗಿರ್ಬೇಕು ಗೊತ್ತಾ? ಈ ವಾಕ್ಯ ಹೇಳ್ತದೆ, ನನಗೆ ಈ ದೇಹವನ್ನು ಬಿಟ್ಟಾಗುವ ಕಾಲ ಸಮೀಪವಾಗಿದೆ, ಬಂದಿದೆ.
ಧೈರ್ಯವಾಗಿ ಹೇಳಕ್ಕಾಗತ್ತಾ? ಯಾಕೆ ಯೇಸುವಿನ ಬಂದಿಲ್ಲ ಗೊತ್ತಾ? ಇನ್ನು ಯಾಕೆ ಭೂಮಿಯಲ್ಲಿ ಸಭೆ ಇದೆ ಗೊತ್ತಾ? ಸಭೆಯಿಂದ ಆಕಾಶಕ್ಕೆ ಎತ್ತಲ್ಪಟ್ಟಿಲ್ಲ. ಸಭೆಯಲ್ಲಿರುವವರು ಇವತ್ತು ಅನೇಕರು ಮನ ತಿರುಗಿಕೊಂಡು ತಮ್ಮ ರಕ್ಷಣೆಯನ್ನು ಕಾಪಾಡಿಕೊಂಡು ಯೇಸು ಬರಲಿಕ್ಕೋಸ್ಕರವಾಗಿರುವ ಆತ್ಮೀಯ ದೃಷ್ಟಿಯಲ್ಲಿ ಯೇಸುವೇ ನೀನು ಬಾ, ನಾನು ಸಿದ್ಧವಾಗಿದೆ ಎಂಬುದಾಗಿ ರೆಡಿ ಆಗಿಲ್ಲ. ನಾವು ಸ್ವಲ್ಪ ಯೋಚನೆ ಮಾಡೋಣ. ಓದಿ 1 ಕೊರಿಂಥದವರ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಇದನ್ನು ಯಾರು ಅರಿಯಲಿಲ್ಲ. ಈಗ ಲೋಕದ ಅರಿವು ಇರುವ ಬುದ್ಧಿವಂತರಾಗಿರುವ ಯಾರಿಗಿದು ತಿಳಿದಿಲ್ಲ. ಅರಿತಿದ್ದರೆ ಅದನ್ನು ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸಿದರು. ಪ್ರೈಸ್ ದಿ ಲಾರ್ಡ್. ಮಹಿಮೆಯುಳ್ಳ ಕರ್ತನಾಗಿರುವ ಯೇಸು ಶಿಲುಬೆ ಹಾಕ್ತಾ ಇದ್ರು. ಇವತ್ತಿನವರೆಗೆ ಈ ಶಿಲುಬೆಗೆ ಹಾಕೋದು ಯಾರು ಗೊತ್ತಮ್ಮ? ಸಭೆಗಳಲ್ಲಿ ರಕ್ಷಣೆ ಹೊಂದಿ ಆ ರಕ್ಷಣೆಗೆ ದೇವರು ಕೊಟ್ಟ ಉಪಹಾರಕ್ಕೆ, ದೇವರು ಮಾಡಿದ ಉಪಹಾರಕ್ಕೆ ವಿರುದ್ಧವಾಗಿ ತಿರುಗಿ ನಿಂತು ಅದನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ನಡೆಕೊಂಡವರು ತಿರುಗಿ ಯೇಸುವಿನ ಶಿಲುಬೆಗೆ ಹಾಕ್ತಾರೆ. ಇವತ್ತು ಯಾರು ಶಿಲುಬೆಗೆ ಹಾಕ್ತಾರೆ ಗೊತ್ತಾ? ಅನ್ಯ ಜನ ಅಲ್ಲ. ರಕ್ಷಣೆ ಹೊಂದಿ ದೇವರ ಸಭೆ ದೇವರ ಮಕ್ಕಳಾಗಿದ್ದುಕೊಂಡು ಹಠಮಾರಿಗಳಾಗಿ ಅಭಿನರಾಗಿ ದೇವರ ಸಭೆ ಎಂಬ ತನ್ನ ದೇಹಕ್ಕೂ ತನ್ನ ಕುರಿಗಳಾಗಿರುವ ತನ್ನ ಹತ್ರ ಕೈಗೊಳ್ಳ ದೇವ ಜನರನ್ನು ಕೆಲಸದಕ್ಕೂ ಅಡ್ಡಿಪಡಿಸೋದಕ್ಕೂ ತಡೆಯಾಗಿರುವ ಕೆಲಸಗಳನ್ನು ಮಾಡುವವರು ಅಥವಾ ಅದನ್ನು ಮೀರಿ ನಡ್ಕೊಂಡವರು ತಿರುಗಿ ಯೇಸುವಿನ ಶಿಲುಬೆಗೆ ಹಾಕ್ತಾರೆ. ನೀವು ದೇವರನ್ನು ಪ್ರೀತಿ ಮಾಡ್ತಾ ಇದ್ದೀರೋ ಆ ಶಿಲುಬೆಯಲ್ಲಿ ತೋರಿಸಿದ ಪ್ರೀತಿಗೆ ತಕ್ಕ ಹಾಗೆ, ಅಥವಾ ನೀವು ತಿರುಗಿ ಅವರ ಶಿಲುಬೆಗೆ ಹಾಕ್ತಿರೋ, ನಿಮ್ಮನ್ನು ಪರಿಶೋಧನೆ ಮಾಡಿ. ಇದಕ್ಕೆ ಅಪೊಸ್ತಲನಾಗಿ ಪೌಲನು ಏನಿರ್ತಾನೆ? ದೇವರೇ ನನ್ನ ಕಣ್ಣುಗಳನ್ನು ತೆರೆ. ಎಫೆಸರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17 ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ದೇವರು ತನ್ನ ಪ್ರಭಾವ ಸ್ವರೂಪನಾಗಿರುವಂತ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವನ್ನು ಫಸ್ಟ್ ಸತ್ಯಗಳನ್ನ ತಿಳುಕೊಳ್ಳುವಂತ ಜ್ಞಾನವುಳ್ಳ ಆತ್ಮ ಬೇಕು. ಕೊನೆಗಾಲ ಏನ್ ಬೇಕು? ಸತ್ಯದ ಜ್ಞಾನ ಇರಬೇಕು. ಅದು ಸತ್ಯದ ಆತ್ಮ. ಹಾಗೆ ಆತ್ಮ ಅಭಿಷೇಕ ಇರುವವರಿಗೆ ಸತ್ಯದಂತೆ ನಡೆಯುವುದು ಮೊದಲನೇ ಸ್ಥಾನವಾಗಿರ್ಬೇಕು. ಆತ್ಮೀಯರು ಹೇಳಿದ್ರೆ ಅವರು ಸತ್ಯವನ್ನು ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗದವರಾಗಿರ್ಬೇಕು. ಸವರಿಗೆ ಆತ್ಮಾಭಿಷೇಕ ಬಂದ್ಬಿಟ್ರೆ, ಆತ್ಮ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಡೆಯುವಂತ ಜೀವಿತ ಇದೆ ಅಂತ ನೋಡು. ಅದು ಇದ್ದರೆ ಅದು ಸತ್ಯದ ಆತ್ಮ, ಇಲ್ಲ ಅಂದ್ರೆ ಅದು ಸೈತಾನ ಆತ್ಮ. ಇವತ್ತು ನಿಮ್ಮನ್ನೇ ಪರಿಶೋಧನೆ ಮಾಡಿ. ಬರೆದಿರೋ ಪ್ರಕಾರವೇ ನಡೆಯುವವರಿಗೆ, ಬರೆದ ಸತ್ಯವಾಗಿ ನಡೆಯುವವರಿಗೆ ದೇವರು ಹೇಳ್ತಾರೆ, ಅವರಿಗಿರುವ ಅದ್ಭುತ, ನಾನು ಅವರಿಗೆ ಮಾಡುವ ಅದ್ಭುತ ಕಾರ್ಯ ಬೇರೆ ಯಾರಿಗೂ ಗೊತ್ತಾಗಲ್ಲ. ಅವರಿಗೆ ಗೊತ್ತಾಗುತ್ತೆ, ನನಗೆ ಗೊತ್ತಾಗುತ್ತೆ. ಅದನ್ನು ಪ್ರಕಟಣೆ ಮಾಡಲಿಕ್ಕೆ ನನ್ನ ಸಭೆ ಇದೆ. ಈಗ ದೇವರ ಆತ್ಮ ಪ್ರಕಟಣೆ ಮಾಡಬೇಕು. ಎಲ್ಲಿಂದ ಪ್ರಕಟಣೆ ಮಾಡ್ತಾರೆ? ಸಭೆಗಳಿಗೆ ಪರಿಶುದ್ಧಾತ್ಮ ಹೇಳುವುದು ಹೇಳಿದ್ರೆ ಕೇಳುವ ಕಿವಿಯುಳ್ಳವನು ಕೇಳಲಿ. ನಮ್ಮನ್ನ ಪರಿಶೋಧನೆ ಮಾಡೋಣ. ಬರೆದಿರೋ ಪ್ರಕಾರವಾಗಿ ದೇವರ ವಾಕ್ಯದ ಉಪದೇಶ ಎಂಬ ಜ್ಞಾನಕ್ಕೆ ಒಳಪಟ್ಟು ದೇವರ ಆತ್ಮ ನಮಗೆ ಬೋಧಿಸಿ ನಮ್ಮನ್ನು ನಡೆಸುವ ರೀತಿಯಲ್ಲಿ ನಾವು ಈ ವರ್ಷ ನಡೆಯುವಾಗ ಒಬ್ಬೊಬ್ಬರ ಜೀವನದಲ್ಲಿ, ಒಬ್ಬೊಬ್ಬರ ವಿಷಯದಲ್ಲಿ, ಒಂದೊಂದು ಕಾರ್ಯಗಳಲ್ಲಿ ಮಹತ್ವದ ಅದ್ಭುತ ಕಾದಿದೆ. ದಿಗ್ಭ್ರಮ ಕೊಡಬೇಡ, ಧೈರ್ಯ ಕೊಡಬೇಡ. ನೀನು ಇನ್ನೂ ಸತ್ಯದ ಆಧಾರದಲ್ಲಿ ನಿಂತುಕೋ, ನೀತಿಯನ್ನು ಅನುಸರಿಸು, ದೇವರ ಆತ್ಮದ ನೇತೃತ್ವಗಳಿಗೆ ಸಮರ್ಪಿಸು, ಸತ್ಯಕ್ಕೆ ಆಧಾರವಾಗಿ ಜೀವಿಸುವಂತೆ ನಿನ್ನನ್ನು ಬಲಪಡಿಸುವ ಅದ್ಭುತ ನಿನ್ನ ಶರೀರದಲ್ಲಿ ಆಗುತ್ತೆ, ನಿನ್ನ ಕುಟುಂಬದಲ್ಲಿ ಆಗುತ್ತೆ, ನಿನ್ನ ಮಕ್ಕಳ ಭವಿಷ್ಯದಲ್ಲಿ ಆಗುತ್ತೆ, ನಿನ್ನ ಕೈ ಪ್ರಯಾಸದಲ್ಲಿ ಆಗುತ್ತೆ. ಪ್ರಾರ್ಥಿಸೋಣ. ಪರಲೋಕದ ಒಡೆಯರಾಗಿರುವ ಸರ್ವಶಕ್ತ ದೇವರೇ, ಯಾರ್ಯಾರು ತಮ್ಮ ಹೃದಯಗಳಲ್ಲಿ ಯಾರ್ಯಾರು ತಮ್ಮ ಅಗತ್ಯಗಳನ್ನು ಮುಂದೆ ಸಮರ್ಪಿಸಿದಾರೋ ಬರೆದಿರುವ ಪ್ರಕಾರವಾಗಿ ನಿನ್ನನ್ನು ಪ್ರೀತಿಸುವವರ ಇದಕ್ಕೋಸ್ಕರವಾಗಿ
ನೀನು ಮಾಡುವ ಅದ್ಭುತಗಳನ್ನ ಅತಿಶಯಗಳನ್ನ ಒಬ್ಬೊಬ್ಬರ ಜೀವಿತದಲ್ಲಿ ಆತ್ಮೀಯ ಕಣ್ಣಿನಿಂದ ಕಾಣಲಿ ದೇವ, ಅದ್ಭುತವಾಗಿ ಕಾಣಲಿ ರಾಜ, ಕಣ್ಣುಗಳನ್ನು ತೆರೆಪಡಲಯ್ಯ. ನಿನ್ನ ವಾಕ್ಯದ ಮೂಲಕವಾಗಿ ಅದ್ಭುತ ಕಾಣುವುದಕ್ಕೆ ಸಹಾಯ ಮಾಡು, ಬಲಪಡಿಸು ರಾಜ, ಧೈರ್ಯಪಡಿಸು ರಾಜ, ಎತ್ತಿ ಕರುವನ್ನು ನಡೆಸು ರಾಜ. ಮಹತ್ವದ ಕಾರ್ಯ ನಿನ್ನ ನಾಮದ ಉಂಟಾಗಲಿ ದೇವರೇ. ವ್ಯಾಧಿಗಳು ಗುಣವಾಗಲಿ, ಸೈತಾನ ಕಟ್ಟುಗಳು ಬಿಚ್ಚಲ್ಪಡಲಿ, ಹೊರತುಗಳು ಬಿಟ್ಟು ಹೋಗಲಿ. ಎಲ್ಲಾ ತಡೆಗಳು ನಿನ್ನ ಮಕ್ಕಳ ಜಯಿಸೋದಕ್ಕೆ ಶಕ್ತರಾಗಲಿ. ನಿನ್ನ ಕೃಪೆಯಿಂದ ತುಂಬಿಸ ರಾಜ. ನಿನ್ನ ಸಮಾಧಾನ ನಿನ್ನ ಮಕ್ಕಳನ್ನು ಆವರಿಸಿಕೊಳ್ಳಲಿ. ನೀನು ಹಾಗೆ ಮಾಡೋದಕ್ಕೆ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.